ಮನೆಗೆ ಹೊಸ ವಸ್ತುಗಳು ಬಂದುಬಿಟ್ರೆ ಹೆಣ್ಮಕ್ಳಿಗಂತೂ ಎಷ್ಟು ಖುಷಿ ಅಲ್ವಾ. ಸೊ ನನಗೂ ಅಂತೂ ಸಖತ್ ಖುಷಿಯಾಗಿತ್ತು. ನಾವು ಎಲ್ ಜಿ ವಾಟರ್ ಪ್ಯೂರಿಫೈರ್ ತಗೊಳ್ಳೋಣ ಅಂತ ಹೋದ್ವಿ. ಬಟ್ ನನ್ನ ಗಂಡಂಗೆ ಎಕ್ಸ್ಟ್ರಾ ಒಂದು ಕುಕ್ಕರು ಮತ್ತು ನ್ಯೂಟ್ರಿ ಬ್ಲೆಂಡರ್ ಅಂತ ಎರಡೆರಡು ಸೇರಿಸಿ ಟ್ಯಾಕ್ಸ್ ಹಾಕಿಸ್ದೆ. ಸೊ ಏನಪ್ಪ ಅಂದರೆ ನಾವು ಕೂಡ ಕ್ಯಾನ್ ವಾಟರ್ ತರ್ತಿದ್ವಿ 5 ರೂಪೀಸ್ದು, ಗೌರ್ಮೆಂಟ್ ಅವ್ರು ಮಾಡಿಸಿರ್ತಾರಲ್ಲ ಅಲ್ಲಿ. ಬಟ್ ಪದೇ ಪದೇ ಹೋಗಿ ತರೋಕ್ಕೆ ಕನ್ವೀನಿಯೆಂಟ್ ಆಗ್ತಿರ್ಲಿಲ್ಲ. ಆಮೇಲೆ ಕೆಲವು ಸಲ ವಾಟರ್ ಇನ್ಫೆಕ್ಷನ್ಸ್ ಅಂತ ಎಲ್ಲ ಬರೋದು. ಸೊ ಯಾಕೆ ಬೇಕು, ಮನೇಲೇ ಒಂದು ಪ್ಯೂರಿಫೈರ್ ಇರಲಿ ಅಂತ ಹೇಳಿ ಇದನ್ನು ಹಾಕ್ಸಿದ್ವಿ. ಸೊ ಇದು ಬಂದುಬಿಟ್ಟು ಎಲ್ ಜಿ ವಾಟರ್ ಪ್ಯೂರಿಫೈರ್. ಇವಾಗಿರೋದ್ರಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಮತ್ತು ಲೇಟೆಸ್ಟ್ ಏನು ಇದೆ ಮಾಡೆಲ್ ಅದನ್ನು ತರಿಸಿರೋದು. ರೇರ್ ಮಾಡೆಲ್ ಅಂತ ಹೇಳ್ಬೋದು, ಹೊಸದಾಗಿ ಬಂದಿರೋದು. ಸೊ ಅದನ್ನೇ ನೋಡಿ ಹಾಕ್ಸಿದ್ವಿ. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಇರುತ್ತೆ ಮತ್ತು ಯು ವಿ ನಾನೋ ಟೆಕ್ನಾಲಜಿ. ಆಮೇಲೆ ಇದ್ರದ್ದು ವಾಟರ್ ಟೇಸ್ಟ್ ಬಂದು ಮಿನರಲ್ ವಾಟರ್ ಟೇಸ್ಟ್ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದನ್ನೇ ತೊಗೊಂಡ್ವಿ. ಆಮೇಲೆ ಅವ್ರು ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಹೋದರು. ಸೊ ಫೈನಲಿ ಇವಾಗ ಮನೇಲಿ ಪ್ಯೂರಿಫೈರ್ ಇದೆ. ಏನೋ ಒಂಥರ ಖುಷಿ. ಇನ್ನು ಇದು ನ್ಯೂಟ್ರಿ ಬ್ಲೆಂಡರ್ಸ್ ಹಾಗೆ ಡಯಟ್ಗೆ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಜ್ಯೂಸ್ ಪದೇ ಪದೇ ಈ ಸಮ್ಮರ್ಗಂತೂ ಮಾಡ್ಕೋತಿರ್ತೀವಿ. ಅದಕ್ಕೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದು ಜ್ಯೂಸ್ ಅಲ್ಲದೆ ಬೇರೆ ಎಲ್ಲ ಥರನೂ ಪುಡಿ ಮಾಡ್ಕೋಬೋದು. ಅವರು ಸ್ವಲ್ಪ ಏನೋ ಮಿಲ್ಕ್ ಶೇಕ್ ಥರ ಮಾಡ್ಕೊಂಡಿದ್ರು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು. ಸೊ ಹೇಗೆ ಬ್ಲೆಂಡ್ ಆಗುತ್ತೆ ನೋಡಿ, ಹಾಗೆ ಟೇಸ್ಟ್ ಎಲ್ಲ ಕೊಡ್ತಾಯಿದ್ರು, ನೋಡು ಹೇಗಿದೆ ಚೆನ್ನಾಗಿದೆ ಅಂತ ಹೇಳಿ. ಸೊ ಇವಾಗ ಮನೆಗಿದೆಲ್ಲ ಬಂದಿರೋದ್ರಿಂದ ಇನ್ನು ಲೈಫ್ ಸ್ಟೈಲ್ ಫಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು.